ಕ್ಷಮೆ ಕೇಳುತ್ತಿಲ್ಲ. ಇದು ಕಮಲ್ ಹಾಸನ್ ಅವರ ಅಹಂ. ಅವರು ಅಹಮ್ಮನ್ನ ತೋರಿಸಿಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಅಂದ್ರೆ ಕಮಲ್ ಹಾಸನ್ ಪರ ವಕೀಲರು. ಅವರ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ. ಅವರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸ ಮಾಡ್ತಾ ಇಲ್ಲ. ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದೇ ಆಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದೆ ಆಗುವುದ ಏನೇ ಬೆಳವಣಿಗೆ ಆದ ಅದಕ್ಕೆ ಯಾರು ಹೊಣೆ? ತಮ್ಮ ಅಹಮ್ಮನ್ನ ಅವರು ತೋರಿಸ್ತಾ ಇದ್ದಾರೆ, ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕ್ಷಮೆಯ ಮಾತೇ ಇಲ್ಲ. ಅವರ ಮೊಂಡುತನ ಸಮರ್ಥನೆ ಮುಂದುವರಿತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸವನ್ನೇ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕನ್ನಡಿಗರಿಗೆ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ. ಇದಾಗಬಾರ್ದಾಗಿತ್ತು. ನೇರವಾಗಿ ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡಿದ್ದೇನಂತಂದ್ರೆ, ಇವರು ಇತಿಹಾಸಕಾರರ, ಇವರು ಭಾಷಾ ಪಂಡಿತರ, ಸಂಶೋಧನೆ ಮಾಡಿದ್ದಾರಾ? ಅದ್ ಹೇಗೆ ಕನ್ನಡದ ಬಗ್ಗೆ ಇವರು ಇಷ್ಟು ಈಸಿಯಾಗಿ ಮಾತಾಡಿದ್ರು? ಯಾರು ಇವರು? ಅದ್ ಹೇಗೆ ಮಾತಾಡ್ತಾರೆ ಇವರು? ಇದನ್ನೇ ಪ್ರಶ್ನೆ ಮಾಡಿದ್ದು ಕೋರ್ಟ್. ಜೊತೆಗೆ ಹಿಂದೆ ರಾಜಗೋಪಾಲಾಚಾರಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. 57ರಲ್ಲಿ ಏನಾಗಿತ್ತು, ಅವ್ರು ಹೇಗೆ ಕ್ಷಮೆ ಕೇಳಿದ್ರು ಅಂತ. ಸೊ ಈಗ ಕಮಲ್ ಹಾಸನ್ ಕೇಳಿಲ್ಲ, ಕ್ಷಮೆ ಕೇಳ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದು ರಾಜಗೋಪಾಲಾಚಾರಿ ಅವರ ಹೇಳಿಕೆಯನ್ನ ಖಂಡತುಂಡವಾಗಿ ಖಂಡಿಸಿದ್ದು ಇಡೀ ಕರ್ನಾಟಕ ಕನ್ನಡಿಗರು. ಆಕ್ರೋಶ ಹೆಚ್ಚಾದಾಗ, ಅವರು ತಮ್ಮ ಹೇಳಿಕೆಗೆ ಸಾಕ್ಷಿಯನ್ನ ಕೊಡದೇ ಇದ್ದಾಗ ಕ್ಷಮೆಯನ್ನ ಕೇಳಿದರು. ನಾವೀಗ ಕ್ಷಮೆ ಕೇಳುತ್ತಿಲ್ಲ. ಇದು ಕಮಲ್ ಹಾಸನ್ ಅವರ ಅಹಂ. ಅವರು ಅಹಮ್ಮನ್ನ ತೋರಿಸಿಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಅಂದ್ರೆ ಕಮಲ್ ಹಾಸನ್ ಪರ ವಕೀಲರು. ಅವರ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ. ಅವರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸ ಮಾಡ್ತಾ ಇಲ್ಲ. ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದೇ ಆಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದೆ ಆಗುವುದ ಏನೇ ಬೆಳವಣಿಗೆ ಆದ ಅದಕ್ಕೆ ಯಾರು ಹೊಣೆ? ತಮ್ಮ ಅಹಮ್ಮನ್ನ ಅವರು ತೋರಿಸ್ತಾ ಇದ್ದಾರೆ, ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕ್ಷಮೆಯ ಮಾತೇ ಇಲ್ಲ. ಅವರ ಮೊಂಡುತನ ಸಮರ್ಥನೆ ಮುಂದುವರಿತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸವನ್ನೇ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕನ್ನಡಿಗರಿಗೆ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ. ಇದಾಗಬಾರ್ದಾಗಿತ್ತು. ನೇರವಾಗಿ ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡಿದ್ದೇನಂತಂದ್ರೆ, ಇವರು ಇತಿಹಾಸಕಾರರ, ಇವರು ಭಾಷಾ ಪಂಡಿತರ, ಸಂಶೋಧನೆ ಮಾಡಿದ್ದಾರಾ? ಅದ್ ಹೇಗೆ ಕನ್ನಡದ ಬಗ್ಗೆ ಇವರು ಇಷ್ಟು ಈಸಿಯಾಗಿ ಮಾತಾಡಿದ್ರು? ಯಾರು ಇವರು? ಅದ್ ಹೇಗೆ ಮಾತಾಡ್ತಾರೆ ಇವರು? ಇದನ್ನೇ ಪ್ರಶ್ನೆ ಮಾಡಿದ್ದು ಕೋರ್ಟ್. ಜೊತೆಗೆ ಹಿಂದೆ ರಾಜಗೋಪಾಲಾಚಾರಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. 57ರಲ್ಲಿ ಏನಾಗಿತ್ತು, ಅವ್ರು ಹೇಗೆ ಕ್ಷಮೆ ಕೇಳಿದ್ರು ಅಂತ. ಸೊ ಈಗ ಕಮಲ್ ಹಾಸನ್ ಕೇಳಿಲ್ಲ, ಕ್ಷಮೆ ಕೇಳ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದು ರಾಜಗೋಪಾಲಾಚಾರಿ ಅವರ ಹೇಳಿಕೆಯನ್ನ ಖಂಡತುಂಡವಾಗಿ ಖಂಡಿಸಿದ್ದು ಇಡೀ ಕರ್ನಾಟಕ ಕನ್ನಡಿಗರು. ಆಕ್ರೋಶ ಹೆಚ್ಚಾದಾಗ, ಅವರು ತಮ್ಮ ಹೇಳಿಕೆಗೆ ಸಾಕ್ಷಿಯನ್ನ ಕೊಡದೇ ಇದ್ದಾಗ ಕ್ಷಮೆಯನ್ನ ಕೇಳಿದರು. ನಾವೀಗ ಕ್ಷಮೆ ಕೇಳುತ್ತಿಲ್ಲ. ಇದು ಕಮಲ್ ಹಾಸನ್ ಅವರ ಅಹಂ. ಅವರು ಅಹಮ್ಮನ್ನ ತೋರಿಸಿಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಅಂದ್ರೆ ಕಮಲ್ ಹಾಸನ್ ಪರ ವಕೀಲರು. ಅವರ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ. ಅವರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸ ಮಾಡ್ತಾ ಇಲ್ಲ. ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದೇ ಆಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದೆ ಆಗುವುದ ಏನೇ ಬೆಳವಣಿಗೆ ಆದ ಅದಕ್ಕೆ ಯಾರು ಹೊಣೆ? ತಮ್ಮ ಅಹಮ್ಮನ್ನ ಅವರು ತೋರಿಸ್ತಾ ಇದ್ದಾರೆ, ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕ್ಷಮೆಯ ಮಾತೇ ಇಲ್ಲ. ಅವರ ಮೊಂಡುತನ ಸಮರ್ಥನೆ ಮುಂದುವರಿತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸವನ್ನೇ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕನ್ನಡಿಗರಿಗೆ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ. ಇದಾಗಬಾರ್ದಾಗಿತ್ತು. ನೇರವಾಗಿ ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡಿದ್ದೇನಂತಂದ್ರೆ, ಇವರು ಇತಿಹಾಸಕಾರರ, ಇವರು ಭಾಷಾ ಪಂಡಿತರ, ಸಂಶೋಧನೆ ಮಾಡಿದ್ದಾರಾ? ಅದ್ ಹೇಗೆ ಕನ್ನಡದ ಬಗ್ಗೆ ಇವರು ಇಷ್ಟು ಈಸಿಯಾಗಿ ಮಾತಾಡಿದ್ರು? ಯಾರು ಇವರು? ಅದ್ ಹೇಗೆ ಮಾತಾಡ್ತಾರೆ ಇವರು? ಇದನ್ನೇ ಪ್ರಶ್ನೆ ಮಾಡಿದ್ದು ಕೋರ್ಟ್.
ಜೊತೆಗೆ ಹಿಂದೆ ರಾಜಗೋಪಾಲಾಚಾರಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. 57ರಲ್ಲಿ ಏನಾಗಿತ್ತು, ಅವ್ರು ಹೇಗೆ ಕ್ಷಮೆ ಕೇಳಿದ್ರು ಅಂತ. ಸೊ ಈಗ ಕಮಲ್ ಹಾಸನ್ ಕೇಳಿಲ್ಲ, ಕ್ಷಮೆ ಕೇಳ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದು ರಾಜಗೋಪಾಲಾಚಾರಿ ಅವರ ಹೇಳಿಕೆಯನ್ನ ಖಂಡತುಂಡವಾಗಿ ಖಂಡಿಸಿದ್ದು ಇಡೀ ಕರ್ನಾಟಕ ಕನ್ನಡಿಗರು. ಆಕ್ರೋಶ ಹೆಚ್ಚಾದಾಗ, ಅವರು ತಮ್ಮ ಹೇಳಿಕೆಗೆ ಸಾಕ್ಷಿಯನ್ನ ಕೊಡದೇ ಇದ್ದಾಗ ಕ್ಷಮೆಯನ್ನ ಕೇಳಿದರು. ನಾವೀಗ ಕ್ಷಮೆ ಕೇಳುತ್ತಿಲ್ಲ. ಇದು ಕಮಲ್ ಹಾಸನ್ ಅವರ ಅಹಂ. ಅವರು ಅಹಮ್ಮನ್ನ ತೋರಿಸಿಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಅಂದ್ರೆ ಕಮಲ್ ಹಾಸನ್ ಪರ ವಕೀಲರು. ಅವರ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ. ಅವರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸ ಮಾಡ್ತಾ ಇಲ್ಲ, ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದೇ ಆಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದೆ ಆಗುವುದ ಏನೇ ಬೆಳವಣಿಗೆ ಆಗುತ್ತೆ ಅದಕ್ಕೆ ಯಾರು ಹೊಣೆ? ತಮ್ಮ ಅಹಮ್ಮನ್ನ ಅವರು ತೋರಿಸ್ತಾ ಇದ್ದಾರೆ, ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕ್ಷಮೆಯ ಮಾತೇ ಇಲ್ಲ. ಅವರ ಮೊಂಡುತನ ಸಮರ್ಥನೆ ಮುಂದುವರಿತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸವನ್ನೇ ಮಾಡ್ತಾ ಇಲ್ಲ, ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕನ್ನಡಿಗರಿಗೆ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ. ಇದಾಗಬಾರ್ದಾಗಿತ್ತು. ನೇರವಾಗಿ ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡಿದ್ದೇನಂತಂದ್ರೆ, ಇವರು ಇತಿಹಾಸಕಾರರ, ಇವರು ಭಾಷಾ ಪಂಡಿತರ, ಸಂಶೋಧನೆ ಮಾಡಿದ್ದಾರಾ? ಅದ್ ಹೇಗೆ ಕನ್ನಡದ ಬಗ್ಗೆ ಇವರು ಇಷ್ಟು ಈಸಿಯಾಗಿ ಮಾತಾಡಿದ್ರು? ಯಾರು ಇವರು? ಅದ್ ಹೇಗೆ ಮಾತಾಡ್ತಾರೆ ಇವರು? ಇದನ್ನೇ ಪ್ರಶ್ನೆ ಮಾಡಿದ್ದು ಕೋರ್ಟ್. ಜೊತೆಗೆ ಹಿಂದೆ ರಾಜಗೋಪಾಲಾಚಾರಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. 57ರಲ್ಲಿ ಏನಾಗಿತ್ತು, ಅವ್ರು ಹೇಗೆ ಕ್ಷಮೆ ಕೇಳಿದ್ರು ಅಂತ. ಸೊ ಈಗ ಕಮಲ್ ಹಾಸನ್ ಕೇಳಿಲ್ಲ, ಕ್ಷಮೆ ಕೇಳ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದು ರಾಜಗೋಪಾಲಾಚಾರಿ ಅವರ ಹೇಳಿಕೆಯನ್ನ ಖಂಡತುಂಡವಾಗಿ ಖಂಡಿಸಿದ್ದು ಇಡೀ ಕರ್ನಾಟಕ ಕನ್ನಡಿಗರು. ಆಕ್ರೋಶ ಹೆಚ್ಚಾದಾಗ, ಅವರು ತಮ್ಮ ಹೇಳಿಕೆಗೆ ಸಾಕ್ಷಿಯನ್ನ ಕೊಡದೇ ಇದ್ದಾಗ ಕ್ಷಮೆಯನ್ನ ಕೇಳಿದರು. ನಾವೀಗ ಕ್ಷಮೆ ಕೇಳುತ್ತಿಲ್ಲ. ಇದು ಕಮಲ್ ಹಾಸನ್ ಅವರ ಅಹಂ. ಅವರು ಅಹಮ್ಮನ್ನ ತೋರಿಸಿಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಅಂದ್ರೆ ಕಮಲ್ ಹಾಸನ್ ಪರ ವಕೀಲರು. ಅವರ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ. ಅವರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸ ಮಾಡ್ತಾ ಇಲ್ಲ, ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದೇ ಆಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದೆ ಆಗುವುದ ಏನೇ ಬೆಳವಣಿಗೆ ಆಗುತ್ತೆ ಅದಕ್ಕೆ ಯಾರು ಹೊಣೆ? ತಮ್ಮ ಅಹಮ್ಮನ್ನ ಅವರು ತೋರಿಸ್ತಾ ಇದ್ದಾರೆ, ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕ್ಷಮೆಯ ಮಾತೇ ಇಲ್ಲ. ಅವರ ಮೊಂಡುತನ ಸಮರ್ಥನೆ ಮುಂದುವರಿತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸವನ್ನೇ ಮಾಡ್ತಾ ಇಲ್ಲ, ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕನ್ನಡಿಗರಿಗೆ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ. ಇದಾಗಬಾರ್ದಾಗಿತ್ತು. ನೇರವಾಗಿ ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡಿದ್ದೇನಂತಂದ್ರೆ, ಇವರು ಇತಿಹಾಸಕಾರರ, ಇವರು ಭಾಷಾ ಪಂಡಿತರ, ಸಂಶೋಧನೆ ಮಾಡಿದ್ದಾರಾ? ಅದ್ ಹೇಗೆ ಕನ್ನಡದ ಬಗ್ಗೆ ಇವರು ಇಷ್ಟು ಈಸಿಯಾಗಿ ಮಾತಾಡಿದ್ರು? ಯಾರು ಇವರು? ಅದ್ ಹೇಗೆ ಮಾತಾಡ್ತಾರೆ ಇವರು? ಇದನ್ನೇ ಪ್ರಶ್ನೆ ಮಾಡಿದ್ದು ಕೋರ್ಟ್. ಜೊತೆಗೆ ಹಿಂದೆ ರಾಜಗೋಪಾಲಾಚಾರಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. 57ರಲ್ಲಿ ಏನಾಗಿತ್ತು, ಅವ್ರು ಹೇಗೆ ಕ್ಷಮೆ ಕೇಳಿದ್ರು ಅಂತ. ಸೊ ಈಗ ಕಮಲ್ ಹಾಸನ್ ಕೇಳಿಲ್ಲ, ಕ್ಷಮೆ ಕೇಳ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದು ರಾಜಗೋಪಾಲಾಚಾರಿ ಅವರ ಹೇಳಿಕೆಯನ್ನ ಖಂಡತುಂಡವಾಗಿ ಖಂಡಿಸಿದ್ದು ಇಡೀ ಕರ್ನಾಟಕ ಕನ್ನಡಿಗರು. ಆಕ್ರೋಶ ಹೆಚ್ಚಾದಾಗ, ಅವರು ತಮ್ಮ ಹೇಳಿಕೆಗೆ ಸಾಕ್ಷಿಯನ್ನ ಕೊಡದೇ ಇದ್ದಾಗ ಕ್ಷಮೆಯನ್ನ ಕೇಳಿದರು. ನಾವೀಗ